ನಮ್ಮ ನಾಡ ಹಬ್ಬ ದಸರಾ ಮಹೋತ್ಸವದ ಡಾಗ್ ಶೋನಲ್ಲಿ ಒಂದು ತಳಿಯ ಡಾಗ್ ಬಂದಿದೆ. ಅದರ ವ್ಯಾಲ್ಯೂ ಬರೋಬ್ಬರಿ 2 ಲಕ್ಷ ರೂಪಾಯಿ. ಅವ್ರನ್ನ ಮಾತನಾಡಿಸ್ತೀನಿ, ಮಾಲೀಕರನ್ನ. ಬನ್ನಿ ಸರ್, ನಮಸ್ತೆ. ಈ ಬ್ರೀಡ್ ಹೆಸರೇನಂತ ಸರ್? ಟಾಯ್ ಪೆಮೋರಿಯನ್. ಟಾಯ್ ಪೆಮೋರಿಯನ್ ಡಾಗ್ ಇದರ ಬ್ರೀಡ್. ಇದರಲ್ಲಿ ಸ್ಮಾಲ್ ಬ್ರೀಡ್. ಬಟ್ ಇದು ಡ್ಯಾಡಿ, ಇದು ತಂದೆ, ಇದು ಮಗಳು, ಇದು ಟೋಟಲ್ ಫ್ಯಾಮಿಲಿ ನಮ್ಮ ಜೊತೆ ಇದೆ. ಇದರ ಮದರ್ ಬ್ಯಾಂಗ್ಳೂರಿದ್ದಾರೆ, ನಮ್ಮ ಸಿಸ್ಟರ್ ಮನೇಲಿದೆ ಬೇಕಾರು. ಸರ್ ಎಷ್ಟು ಲಕ್ಷ? 2 ಲ್ಯಾಕ್ ಅಂತ ಕೇಳ್ಪಟ್ಟೆ ಸರ್. ಹೌದೌದು, ಪರ್ ಬ್ರೀಡಿ ಮರಿಗೆ 2 ಲಕ್ಷ ಇದು. 2 ಲಕ್ಷ ಕೊಟ್ಟು ನಾಯಿಗೆ ಇನ್ವೆಸ್ಟ್ ಮಾಡಿದ್ರಾ? ಅಂದರೆ ಪೆಟ್ ಲವ್ ಇಂದ ಅಥವಾ ಪ್ಯಾಷನೇಟ್ ಆಗಿ ಹೇಗೆ ಸರ್? ಇಲ್ಲ, ನಾವು ಬರ್ತೆ ಪೆಟ್ ಲವರ್ಸ್. ನಾವು ಡೇ ಒನ್ನಿಂದ ನಾವು ಬರ್ತೆ ಪೆಟ್ ಲವರ್ಸು. ನಮ್ಮಲ್ಲಿ ಎಲ್ಲ ಫ್ಯಾಮಿಲಿ ಮನೇಲಿ ಎಲ್ಲ ನಾಯಿಗಳಿದೆ. ನಾವು ಚಿಕ್ಕ ಹುಟ್ಟದಲ್ಲಿಂದನೂ ನಾಯಿ ಸಾಕ್ತಾ ಇದ್ದೀವಿ. ನಮಗೆ ಅನಿಮಲ್ ಅಂದರೆ ಭಾಳ ಇಷ್ಟ. ಅದರಲ್ಲೇ ಡಾಗ್ ಅಂದರೆ ತುಂಬ ಲವ್. ಆಲ್ರೆಡಿ ಬಹುಮಾನಗಳನ್ನು ತಗೊಂಡಿದ್ದೀರಾ? ಫಸ್ಟ್ ಪ್ರೈಸ್ ಸರ್? ಅದೇ ಫಸ್ಟು ಕಾಂಪಿಟೇಷನ್ ನಮ್ಮದೇ ಇತ್ತು. ಫಸ್ಟೇ ಪ್ರೈಸ್ ಕೊಟ್ಟರು. ಯಾಕಂದರೆ ಇದು ಟಾಯ್ ಪೆಮರಲ್ಲಿ ನಮ್ಮದೇ ಇದ್ದಿದ್ದು ನಾಯಿ. ಬಟ್ ಏನು ಜಡ್ಜ್ಮೆಂಟ್ ಯಾವ ಥರ ಇತ್ತು ಗೊತ್ತಿಲ್ಲ, ಬಟ್ ಅವರು ಪ್ರೈಸ್ ಕೊಟ್ಟರು. ಈಗ 2 ಲಕ್ಷ ರೂಪಾಯಿ ಅಂತಂದರೆ ಮೇಂಟೆನೆನ್ಸ್ ಕೂಡ ಕಾಸ್ಟ್ಲಿ ಇರುತ್ತೆ. ಮೇಂಟೆನೆನ್ಸ್ ಎಲ್ಲ ಹೇಗಿರುತ್ತೆ ಸರ್? ನಮ್ಮ ಮೇಂಟೆನೆನ್ಸ್ ಆ ಥರ ಇಲ್ಲ. ಮಾಮೂಲಿ ಯಾವ ಬ್ರೀಡ್ಗೆ ಇದು ಆ ಥರ ಮಾಡ್ತಾರೆ ಆ ಥರ ಮಾಡೋದು. ಡೈಲಿ ನಾವು 2 ಟೈಮ್ ಮಾತ್ರ ಫುಡ್ ಕೊಡೋದು, 3 ಟೈಮ್ ಫುಡ್ ಮಾಡಲ್ಲ. ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಅಷ್ಟೇ. ಪೆಡಿಗ್ರಿ ಕೊಡ್ತೀವಿ, ಮತ್ತು ಕೆಲವು ಕ್ಯಾಲ್ಶಿಯಂ ಪ್ರಾಡಕ್ಟ್ಗಳು ಕೊಡ್ತೀವಿ, ಮಿಲ್ಕ್ ಮತ್ತು ಮಾಮೂಲಿ ಬಿಸ್ಕೆಟ್ಸು, ಮಿಲ್ಕ್ ಅದೆಲ್ಲ ಕೊಡ್ತೀವಿ. ಮೇಯ್ನ್ ಪೆಡಿಗ್ರಿ. ನಾನ್ ವೆಜ್ ಎಲ್ಲ ಜಾಸ್ತಿ ನಾವು ಕೊಡೋಲ್ಲ ಸರ್. ನಾಯಿಗಳಿಗೆ ನಾನ್ ವೆಜ್ ಕೊಡೋಲ್ಲ. ಕೊಟ್ಟರು ಫಿಶ್ಶು ವಿದೌಟ್ ಬೋನು ಮಂತ್ಲಿ ಒನ್ಸು, ಚಿಕನ್ ಟ್ವೈಸು, ಅದು ವಿದೌಟ್ ಮಸಾಲ. ಇದು ಸ್ವೀಟಿ, ಇದರ ಹೆಸರು ಸೋನು. ಥ್ಯಾಂಕ್ ಯು. ಎಸ್, 2 ಲಕ್ಷ ರೂಪಾಯಿ ಹಣವನ್ನು ಪಾವತಿಸಿ ಶ್ವಾನಗಳನ್ನು ತೆಗೆದುಕೊಂಡಿದ್ರು ಕೂಡ ಶ್ವಾನಗಳ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಸುಬ್ರಹ್ಮಣ್ಯ ಆತ್ರೇಯ, ಇಂಡಿಯನ್ ಟಿವಿ, ಮೈಸೂರು.